ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ನೇಹ ಲೋಕ ಕೆಕೆ ಕಿವಿಮಾತು ಚಾನಲ್ಗೆ ಸ್ವಾಗತ. ಕ್ಯಾಲೆಂಡರ್ ಪ್ರಕಾರ ಪ್ರತಿ ತಿಂಗಳ ಕೊನೆಯ ದಿನಾಂಕ ಹುಣ್ಣಿಮೆಯಾಗಿದೆ. ಮಾರ್ಗಶಿರ ಪೂರ್ಣಿಮೆಯನ್ನು ಈ ವರ್ಷ ಬಹಳ ವಿಶೇಷವೆಂದು ಪರಿಗಣಿಸಲಾಗಿದೆ. ಏಕೆಂದರೆ ಈ ದಿನ ಅನೇಕ ಮಂಗಳಕರ ಸಂಯೋಜನೆಗಳು ನಡೆಯುತ್ತಿವೆ. ಇದು ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಪಡೆಯಲು ಮಂಗಳಕರವಾಗಿದೆ. ಇದು ವರ್ಷದ ಕೊನೆಯ ಪೂರ್ಣಿಮೆಯಾಗಿದೆ. ಮಾರ್ಗಶಿರ ಪೂರ್ಣಿಮೆಯನ್ನು ಅಗಹಾನ್ ಪೂರ್ಣಿಮೆ ಎಂದು ಕರೆಯುತ್ತಾರೆ. ಪೂರ್ಣಿಮಾ ದಿನದಂದು ಸತ್ಯನಾರಾಯಣ ಸ್ವಾಮಿಯ ಉಪವಾಸದ ಕಥೆಯನ್ನು ಓದುವುದು ಅಥವಾ ಕೇಳುವುದು ಮತ್ತು ಸ್ನಾನ ಮಾಡುವುದು, ದಾನ ಮಾಡುವುದು ಸಹ ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ. 2023ರ ಮಾರ್ಗಶಿರ ಮಾಸದ ಪೂರ್ಣಿಮೆಯ ನಿಖರವಾದ ದಿನಾಂಕ, ಪೂಜೆಯ ಶುಭ ಸಮಯ, ಚಂದ್ರೋದಯದ ಸಮಯ, ಪೂಜಾ ವಿಧಾನ, ನಿಯಮಗಳು ಮತ್ತು ಈ ದಿನದಂದು ಯಾವ ಕ್ರಮಗಳನ್ನು ಮಾಡುವುದು ಶುಭವೆಂದು ತಿಳಿಯೋಣ. 2023ರಲ್ಲಿ ಮಾರ್ಗಶಿರ ಪೂರ್ಣಿಮೆ ಅಥವಾ ಹೊಸ್ತಿಲ ಹುಣ್ಣಿಮೆ ಉಪವಾಸವನ್ನು ಡಿಸೆಂಬರ್ 26ನೇ ತಾರೀಕು ಮಂಗಳವಾರದಂದು ಆಚರಿಸಲಾಗುತ್ತದೆ. ಪೂರ್ಣಿಮಾ ತಿಥಿ ಪ್ರಾರಂಭವಾಗುವುದು ಡಿಸೆಂಬರ್ 26ನೇ ತಾರೀಕು ಬೆಳಿಗ್ಗೆ 5:46. ಪೂರ್ಣಿಮಾ ತಿಥಿ ಕೊನೆಗೊಳ್ಳುವುದು ಡಿಸೆಂಬರ್ 27ನೇ ತಾರೀಕು ಬೆಳಿಗ್ಗೆ 6:20. ಚಂದ್ರೋದಯದ ಸಮಯ ಸಂಜೆ 4:45. ಪೂರ್ಣಿಮಾ ಸ್ನಾನ ಮುಹೂರ್ತ ಬೆಳಿಗ್ಗೆ 5:22ದಿಂದ 6:02. ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 12:00ಯಿಂದ 12:42. ಮಾರ್ಗಶಿರ ಪೂರ್ಣಿಮಾ ಪೂಜಾ ವಿಧಾನ. ಶಾಸ್ತ್ರಗಳ ಪ್ರಕಾರ ಪೂರ್ಣಿಮೆಯ ದಿನ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿದ ನಂತರ ಸೂರ್ಯ ದೇವರಿಗೆ ನೀರು ಅರ್ಪಿಸಿ ಪೂಜೆ ಮಾಡಲು ಸಂಕಲ್ಪ ಮಾಡಿ, ಪೂಜಾ ಸ್ಥಳದಲ್ಲಿ ಶುದ್ಧವಾದ ವೇದಿಕೆಯ ಮೇಲೆ ಕೆಂಪು ಬಟ್ಟೆಯನ್ನು ಹರಡಿ ವಿಷ್ಣು ಮತ್ತು ಲಕ್ಷ್ಮಿಯ ವಿಗ್ರಹಕ್ಕೆ ಪಂಚಾಮೃತದಿಂದ ಅಭಿಷೇಕ ಮಾಡಿ ವಿಗ್ರಹವನ್ನು ಸ್ಥಾಪಿಸಿ, ವಿಗ್ರಹಕ್ಕೆ ತಿಲಕವನ್ನು ಅರ್ಪಿಸಿ ಧೂಪ ದೀಪಗಳನ್ನು ಹಚ್ಚಿ ನಂತರ ಹೂಗಳಿಂದ ಅಲಂಕಾರ ಮಾಡಿ ತುಳಸಿ ಮಾಲೆಯನ್ನು ವಿಷ್ಣುವಿಗೆ ಅರ್ಪಿಸಿ ಹಳದಿ ಹಣ್ಣುಗಳು ಮತ್ತು ನೈವೇದ್ಯವನ್ನು ಅರ್ಪಿಸಿ ನಂತರ ಶ್ರೀ ಸತ್ಯನಾರಾಯಣ ಸ್ವಾಮಿಯ ವ್ರತಕಥೆಯನ್ನು ಓದಿ ಕೊನೆಯಲ್ಲಿ ಆರತಿ ಮಾಡಿ ಸಂಜೆ ಚಂದ್ರೋದಯದ ನಂತರ ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸಿ ಉಪವಾಸವನ್ನು ಪೂರ್ಣಗೊಳಿಸಿ. ಮಾರ್ಗಶಿರ ಪೂರ್ಣಿಮಾ ನಿಯಮಗಳು. ಧರ್ಮಗ್ರಂಥಗಳ ಪ್ರಕಾರ ಹುಣ್ಣಿಮೆಯ ದಿನದಂದು ಲಕ್ಷ್ಮೀ ದೇವಿಯು ಭೂಮಿಗೆ ಬರುತ್ತಾಳೆ. ಅದಕ್ಕಾಗಿಯೇ ಈ ದಿನ ವಿಷ್ಣುವಿನ ಜೊತೆಗೆ ಲಕ್ಷ್ಮೀ ದೇವಿಯನ್ನು ಸಹ ಪೂಜಿಸಬೇಕು. ಹುಣ್ಣಿಮೆಯ ದಿನದಂದು ಸಾತ್ವಿಕ ಆಹಾರವನ್ನು ಮಾತ್ರ ಸೇವಿಸಬೇಕು. ಹುಣ್ಣಿಮೆಯ ದಿನದಂದು ತಾಮಸಿಕ ಆಹಾರವನ್ನು ಸೇವಿಸಬೇಡಿ. ಹುಣ್ಣಿಮೆಯ ದಿನದಂದು ಪೂಜೆಯ ಸಮಯದಲ್ಲಿ ವ್ರತಕಥೆಯನ್ನು ಓದಬೇಕು ಅಥವಾ ಕೇಳಬೇಕು. ಈ ದಿನದಂದು ಸ್ನಾನ ಮಾಡುವುದು ಮತ್ತು ದಾನ ಮಾಡುವುದು ವಿಶೇಷ ಮಹತ್ವವನ್ನು ಹೊಂದಿದೆ. ಆದುದರಿಂದಲೇ ದಾನವನ್ನು ಸಾಮರ್ಥ್ಯಕ್ಕೆ ತಕ್ಕಂತೆ ನೀಡಬೇಕು. ಮಾರ್ಗಶಿರ ಪೂರ್ಣಿಮಾ ಪರಿಹಾರ. ಹುಣ್ಣಿಮೆಯ ದಿನದಂದು ಅರಳಿ ಮರವನ್ನು ಪೂಜಿಸುವುದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ಯಾವಾಗಲೂ ಇರುತ್ತದೆ ಎಂದು ನಂಬಲಾಗಿದೆ. ಈ ದಿನ ಅರಳಿ ಮರಕ್ಕೆ ನೀರು ಮತ್ತು ಹಾಲನ್ನು ಅರ್ಪಿಸಿ ಮತ್ತು ತುಪ್ಪದ ದೀಪವನ್ನು ಬೆಳಗಿಸಿ. ಹುಣ್ಣಿಮೆಯ ದಿನದಂದು ಮಾತೆ ತುಳಸಿಯನ್ನು ಪೂಜಿಸಿ ತುಳಸಿ ಬಳಿ ದೀಪವನ್ನು ಹಚ್ಚಿ. ಹುಣ್ಣಿಮೆಯ ದಿನದಂದು ಪುಣ್ಯ ನದಿಯಲ್ಲಿ ಸ್ನಾನ ಮಾಡಿ ಕಷ್ಟದಲ್ಲಿರುವವರಿಗೆ ದಾನ ಮಾಡಬೇಕು. ಹುಣ್ಣಿಮೆಯ ದಿನದಂದು ಮನೆಯ ಮುಖ್ಯ ದ್ವಾರದ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯಿರಿ. ಇದು ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸುತ್ತದೆ. ಆರ್ಥಿಕ ಲಾಭಕ್ಕಾಗಿ ಪೂರ್ಣಿಮಾ ದಿನದಂದು ಲಕ್ಷ್ಮೀ ದೇವಿಗೆ ಖೀರು ಅಥವಾ ಪಾಯಸವನ್ನು ಅರ್ಪಿಸಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ನನಗೆ ಪ್ರೋತ್ಸಾಹ ನೀಡಿ. ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಓಂ ವಾಸುದೇವಾಯ ಎಂದು ಟೈಪ್ ಮಾಡಿ. ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.